ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನನ್ನ ಇನ್ನೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಈ ಗುರು ಫೈನಲಿ ನಾನು ಐಫೋನ್ 15 Pro Max ಐಫೋನ್ 15 Pro Max ತೊಗೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಇದ್ರದ್ದು ಅನ್ಬಾಕ್ಸಿಂಗ್ ಇರುತ್ತೆ, ಹಾಗೆ ಇದ್ರ ರಿವ್ಯೂಸು, ಸ್ಪೆಸಿಫಿಕೇಷನು ಏನಿದೆ ಎತ್ತ ಅಂತ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನಿಮಗೆ. ಕೊನೆ ತನಕ ವೀಡಿಯೋ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಗುರು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಗುರು, ಈ ಮೊಬೈಲ್ನ ನನ್ನ ಕೈಯಲ್ಲಿ ತೊಗೊಳೋದಕ್ಕೆ ಹೆವಿ ಕಷ್ಟಪಟ್ಟಿದ್ದೀನಿ. ಅಷ್ಟು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ಅಷ್ಟು ಸುಲಭವಾಗಿ ಸಿಗೋಲ್ಲ. ಅದು ಈ ಕಲರು ಎಸ್ಪೆಷಲಿ ನ್ಯಾಚುರಲ್ ಟೈಟೇನಿಯಮ್ ಕಲರ್ ಮಾತ್ರ ಹೆವಿ ಡಿಮ್ಯಾಂಡ್ ಇದೆ. 3-4 ತಿಂಗಳು ತನಕ ವೇಟಿಂಗ್ ಪೀರಿಯಡ್ ಇದೆ. ಬಟ್ ನಾನು ಹೋಗಿದ ತಕ್ಷಣವೇ ನಾನು ಒಂದೇ ದಿವಸದಲ್ಲಿ ಈ ಪ್ರಾಡಕ್ಟ್ನ ತೊಗೊಂಡೆ. ಅದು ಹೇಗೆ ಅಂತಂದರೆ ಅದು ನಿಮ್ಗೆ ಹೇಳಲ್ಲ ಹೇಗೆ ಅಂತ, ಬಟ್ ನಾನು ನನ್ನ ಲಕ್ ಅಂತಲೇ ಹೇಳ್ಬೋದು. ಹೋಗಿದ ತಕ್ಷಣ ನನಗೆ ಅವತ್ತೇ ಸ್ಟಾಕ್ ಸಿಕ್ತು ಆ್ಯಂಡ್ ನಾನು ಅವತ್ತೇ ಬೈ ಮಾಡಿದ್ದೀನಿ. ನಂದು ಹಳೆ ಫೋನ್ನ ಬೈ ಬ್ಯಾಕ್ ಮಾಡಿ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಈ ಕಲರ್ ಸಿಗಬೇಕು ಅಂತಂದರೆ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಈ ಕಲರ್ನ ನಾನು ತೊಗೊಂಡಿದ್ದೀನಿ. ಇವತ್ತು ನಿಮಗೆ ಇದರದ ರಿವ್ಯೂಸ್ ಮತ್ತು ಅನ್ಬಾಕ್ಸಿಂಗ್ ವಿಡಿಯೋನ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಮೊಬೈಲ್ನ ಪ್ರೈಸ್ ಬಂದು 1,59,900 ರೂಪಾಯಿ. ₹200 ಕಮ್ಮಿ, 1,60,000 ರೂಪಾಯಿ. ಗುರು ಏನು ಗುರು, ನಾನೇನು ಕಿಡ್ನಿ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡ್ರೆ ಇಲ್ಲ, ಹಾಗೆಲ್ಲ ಇಲ್ಲ, ಆ ಥರ ಕತೆಗಳೆಲ್ಲ ನಾವು ಹೊಡೆಯಲ್ಲ. ಸೊ ಕಿಡ್ನಿನೂ ಮಾರ್ಕೊಂಡಿಲ್ಲ, ಏನೂ ಮಾರ್ಕೊಂಡಿಲ್ಲ, ಹಾಗೆ ತೊಗೊಂಡಿದ್ದೀನಿ ಈ ಫೋನ್ನ. ಆ್ಯಂಡ್ ನನಗೆ ತುಂಬ ಯೂಸ್ ಇದೆ ಈ ಫೋನು, ಯಾಕಂತಂದರೆ ವ್ಲಾಗ್ಸ್ ಮಾಡ್ತಾಯಿರ್ತೀನಿ, ರೀಲ್ಸ್ ಮಾಡ್ತೀನಿ, ಹಾಗಾಗಿ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಈ ಮೊಬೈಲ್ನ ತೊಗೊಂಡಿದ್ದೀನಿ. ಆ್ಯಂಡ್ ಈ ಕಲರ್ ಅಂತೂ ಹೆವಿ ಸಾಕಾಗಿದೆ. ಇವಾಗ ಬನ್ನಿ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ ಓಪನ್ ಮಾಡೋ ಟೈಮ್ ಬಂದಿದೆ, ಓಪನ್ ಮಾಡ್ತೀನಿ ಇವಾಗ. ಸೊ ನೀವು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಸಿಗೋದೇ ಒಂದು ಪ್ರೀಮಿಯಂ ಕ್ವಾಲಿಟಿ ಆದಂಥ ಐಫೋನ್ ನ್ಯಾಚುರಲ್ ಕಲರ್. ಗುರು ಸಖತ್ತಾಗಿದೆ ಮಾತ್ರ. ವಾ 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 ಏನು ಗುರು, ಸಾಲಿಡ್ ಆಗಿದೆ, ಸಖತ್ತಾಗಿದೆ. ಓಪನ್ ಮಾಡ್ತೀನಿ. ಸೂಪರಾಗಿದೆ ಮಾತ್ರ, ಕಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಹಾಗೆ ವೆಯ್ಟ್ ಕೂಡ ಕಮ್ಮಿ ಆಗಿದೆ ಗುರು. ಲಾಸ್ಟ್ ನೀವು 14 Pro Maxಲ್ಲೆಲ್ಲ 250 ಗ್ರಾಮ್ ಬರ್ತಿತ್ತು, ಇದು 221 ಗ್ರಾಮ್ ಇದೆ ಗುರು. ಸಖತ್ ಲೈಟ್ ವೆಯ್ಟ್ ಇದೆ. ನಾನು ಯೂಸ್ ಮಾಡಿದ್ದೀನಲ್ಲ 14 Pro Max, ಒಂಥರ ಇಟ್ಕೊಳ್ಳೋಕ್ಕೆ ಕೈಯೆಲ್ಲ ನೋವು ಬರೋದು, ಸೊ ತುಂಬ ರಿಸ್ಕ್ ಅನಿಸ್ತಿತ್ತು. ಇದು ಮಾತ್ರ ಹೆವಿ ಲೈಟ್ ವೆಯ್ಟ್ ಇದೆ, 221 ಗ್ರಾಮ್ ಇದೆ ಅಂತ ಹೇಳ್ತಿದ್ದಾರೆ, ಹಾಗೆ ಫೀಲ್ ಆಗ್ತಿದೆ. ಸೊ ಇದ್ರ ಬಗ್ಗೆ ಮಾತಾಡೋಣ, ಸೈಡ್ ಇಟ್ಕೋಣ. ನೆಕ್ಸ್ಟು ಬಂದು ಒಂದು ಒಳ್ಳೆ ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಅದು ಟೈಪ್ ಸಿ ಕೇಬಲ್ ಇದು. ಸೊ ಲಾಸ್ಟ್ ಎಲ್ಲ ನಿಮಗೆ ಗೊತ್ತು, ಲೈಟಿಂಗ್ ಕೇಬಲ್ ಕೊಡ್ತಿದ್ರು, ಇವಾಗ ಟೈಪ್ ಸಿ ಟೈಪ್ ಕೊಟ್ಟಿದ್ದಾರೆ ಕೇಬಲು. ಒಂದು ಒಳ್ಳೆ ಫ್ಯಾಬ್ರಿಕ್ ಮೆಟೀರಿಯಲ್ಲಿ ಕೊಟ್ಟಿದ್ದಾರೆ, ಪ್ರೀಮಿಯಮ್ ಆಗಿದೆ ಇದು ಕೂಡ. ಸೊ ಸೈಡ್ ಇಟ್ಕೋಣ. ನೆಕ್ಸ್ಟು ಈ ಬಾಕ್ಸಲ್ಲಿರುವಂಥದ್ದು ಒಂದು ಆ್ಯಪಲ್ ಲೋಗೋ ಇದೆ, ನೋಡ್ಬೋದು. ಹಾಗೆ ಯೂಸರ್ ಮ್ಯಾನ್ಯಲ್ ಇದೆ, ಹಾಗೆ ವಾರಂಟಿ ಕಾರ್ಡು, ಹಾಗೆ ಒಂದು ಸಿಮ್ ರಿಮೂವ್ ಮಾಡುವಂಥದ್ದು ಪಿನ್ ಇದೆ. ಸೊ ಅದು ಬಿಟ್ಟರೆ ಈ ಬಾಕ್ಸಲ್ಲಿ ಏನೂ ಇಲ್ಲ, ಅಷ್ಟೇ. ಫೋನ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. ಒಂಥರ ಸಾಲಿಡ್ ಆಗಿದೆ ಫೋನ್ ಮಾತ್ರ. ಯೂಸ್ ಮಾಡೋದು ಹಿಂಗೆ ಇಟ್ಕೊಳ್ಳೋಕ್ಕೇ ಒಂಥರ ಏನೋ ಸಕ್ಕದಾಗಿ ಅನಿಸ್ತಿದೆ. ಗಮನಿಸ್ತಾ ಇದ್ದೀರಾ ನೀವು, ಇದೇನು ನೋಡ್ತಾ ಇದ್ದೀರಾ, ಗ್ರೇಡ್ 5 ಟೈಟಾನಿಯಮ್. ಈ ವರ್ಷ ಇದೇ ಅಪ್ಡೇಟ್ ಗುರು ಮಾಡಿರೋದು. ಸುತ್ತ ನೋಡಿ ಎಲ್ಲ ನ್ಯಾಚುರಲ್ ಟೈಟಾನಿಯಮ್, ಗ್ರೇಡ್ 5 ಟೈಟಾನಿಯಮ್ ಅಂತ ಇದು. ಸೊ ಇದನ್ನು ಯೂಸ್ ಮಾಡಿದ್ದಾರೆ ಈ ಸಲ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಸಿಗ್ತಾ ಇರೋದು ಟೈಪ್ ಸಿ ಕೇಬಲ್ಲು, ಟೈಪ್ ಸಿ ಪೋರ್ಟ್ ಇದು. ಸೊ ಲಾಸ್ಟ್ ಟೈಮ್ ನಿಮಗೆಲ್ಲ ಮಾಮೂಲಿ ಲೈಟ್ನಿಂಗ್ ಇತ್ತು, ಈ ಸತಿ ಟೈಪ್ ಸಿ ಇದೆ. ಹಾಗೆ ನೆಕ್ಸ್ಟು ಇನ್ನು ಕ್ಯಾಮ್ರಾಗೆ ಬರುತ್ತೆ ಅಂದರೆ ಆ್ಯಸ್ ಯೂಶುವಲ್ 3 ಕ್ಯಾಮ್ರಾ ಇದೆ.
ಹಾಗೆ ಒಂದು ಸೆನ್ಸಾರು ಹಾಗೆ ಫ್ಲ್ಯಾಶ್ ಲೈಟ್ ಬರ್ತಿದೆ. ಆ್ಯಂಡ್ ಹೆವಿ ಸಕ್ಕತ್ತಾಗಿದೆ ಗುರು. ನೆಕ್ಸ್ಟು ಇವಾಗ ಇದ್ರದ್ದು ವಾಟರ್ ರೆಸಿಸ್ಟೆಂಟ್ ಬಂದು IP68 ಇದೆ ಗುರು. ನೀರಲ್ಲಿ ಬೀಳಿಸ್ಬಿಟ್ಟು ಏನೋ ಆಗೋಯ್ತು ಅಂತ ಅಂದ್ಕೊಳ್ಳೋದು ಒಂದು ಇದಿರಲ್ಲ. ಸೊ ಮೇಜರ್ ಚೇಂಜಸ್ ಏನು ಗೊತ್ತಾ ಗುರು, ಇದರಲ್ಲಿ ಈ ಆ್ಯಕ್ಷನ್ ಬಟನ್ ಚೇಂಜ್ ಆಗಿದೆ. ಮೊದಲೆಲ್ಲ ಸ್ಲೈಡಿಂಗ್ ಇತ್ತು, ಗಮನಿಸ್ತಾ ಇದ್ರೆ ನೋಡಿ ಇದು. ಸೊ ಸ್ಲೈಡಿಂಗ್ ಅಂದರೆ ಈ ಕಡೆ ಸ್ಲೈಡ್ ಮಾಡೋ ಥರ ಇತ್ತು. ಸೊ ಈ ಸತಿ ಇದು ಆ್ಯಕ್ಷನ್ ಬಟನ್ ಚೇಂಜ್ ಆಗಿದೆ. ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಸೈಲೆಂಟ್ ಮೋಡ್ ಆಗುತ್ತೆ, ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ನಿಮ್ಮದು ಜನರಲ್ ಮೋಡ್ ಬರುತ್ತೆ. ಸೊ ಅದೊಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ, ಇದು ಲೋಗೋ, ಆ್ಯಪಲ್ ಲೋಗೋ ಬಂದು ಇದೊಂದ್ರಲ್ಲಿ ಈ ಟೈಟಾನಿಯಮಲ್ಲಿ ಪ್ರಾಬ್ಲಮ್ ಏನು ಗೊತ್ತಾಗೋರು ಇದೊಂದರಲ್ಲಿ. ಸೊ ನಾವು ಫಿಂಗರ್ ಪ್ರಿಂಟಿಂಗ್ ಇಟ್ಟರೆ ಸಾಕು, ಅದು ಇಂಪ್ರೆಷನ್ ಹಂಗೇ ಬರುತ್ತೆ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಇಲ್ಲಿ ರಿಯಲಾಗಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಇದೊಂದು ಕಲರಲ್ಲಿ ಸ್ವಲ್ಪ ಕಾಣುತ್ತೆ, ಬೇರೆ ನೀವು ಇನ್ನೂ ಪರ್ಪಲ್ ಎಲ್ಲ ಇದೆಯಲ್ಲ ಅದರಲ್ಲೆಲ್ಲ ಹಿಂಗೆ ಕೈ ಇಟ್ಟರೆ ನೀಟಾಗಿ ಹಂಗೆ ನಮ್ಮದು ಫಿಂಗರ್ ಪ್ರಿಂಟ್ಸ್ ನೀಟಾಗಿ ಹಂಗೆ ಕಾಣಿಸುತ್ತೆ. ಸೊ ಅದೊಂದು ಬೇಜಾರಾಗೋವಂಥ ವಿಚಾರ. ಅದು ಬಿಟ್ಟರೆ ಸೊ ನಾನು ಫೋನ್ನ ಈಗ ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಒಂದೆರಡು ರೀಲ್ಸ್ ಕೂಡ ಮಾಡಿದೆ. ಕ್ವಾಲಿಟಿ ಮಾತ್ರ ಕ್ಯಾಮ್ರಾದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು, ಸಕ್ಕದಾಗಿ ಬರ್ತಾಯಿದೆ. 14 Pro Maxಗೆ ಕಂಪೇರ್ ಮಾಡಿದ್ರೆ 15 Pro Max ಫಾರ್ ಬೆಟರ್ ಅಂತ ಹೇಳ್ಬೋದು ಗುರು. ಸೊ ನಾನು ನಿಮಗೆ ಹೇಳೋದೇನಂತಂದರೆ, ನೀವು ವೆಯ್ಟ್ ಮಾಡಿ ಇದೇ ಕಲರ್ನ ತೊಗೊಳ್ಳಿ, ಬೇರೆ ಕಲರ್ ತೊಗೊಳಕ್ಕೆ ಹೋಗ್ಬಿಡಿ. ಸೊ 15 Pro Max ತೊಗೊಳಂಗಿದ್ರೆ ಇದೇ ಕಲರ್ ತೊಗೊಳ್ಳಿ. ನಾನು ಬಂದು 256 GB ತೊಗೊಂಡಿದ್ದೀನಿ. ಸೊ ನಿಮಗೆ ಯಾವುದು ಬೇಕೋ, ನೀವು ಇಂಟರ್ನಲ್ ಸ್ಟೋರೇಜ್ ಯಾವ್ದು ಯೂಸ್ ಮಾಡಬೇಕು, ನಿಮ್ಗೆ ಯಾವುದು ಬೇಕಾಗುತ್ತೆ ಅನ್ಸೋದು ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀವು ತೊಗೊಳ್ಳಿ. ಸೊ ಇದು ನಾನು 256 GB ತೊಗೊಂಡಿದ್ದೀನಿ. ಆ್ಯಂಡ್ ಇದೇ ಕಲರ್ ತೊಗೊಳ್ಳಿ. ನಾನು ಪ್ರಿಫರ್ ಮಾಡೋದು ನಿಮ್ಗೆ ಇದೇ ಕಲರು, ಯಾಕಂದರೆ ಇದು ಸಕ್ಕತ್ತಾಗಿದೆ ಕಲರ್ ಮಾತ್ರ. ಆ್ಯಂಡ್ ನಾನು ಹೇಳಿದಾಗೆ ಫಿಂಗರ್ ಪ್ರಿಂಟ್ಸು ಹಿಂಗೆ ಅಮ್ಕಿದ್ರೆ ಕಾಣಲ್ಲ ನಿಮಗೆ, ಬೇರೆ ಕಲರ್ಗಳದಾದರೆ ಎದ್ದು ಕಾಣುತ್ತೆ. ಸೊ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಈ ಲಾಸ್ಟ್ 3-4 ವೀಕ್ಸಿಂದ ನಾನು ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಈ ಥರ ಬೆಂಡ್ ಮಾಡಿದ್ರೆ ಬ್ರೇಕ್ ಆಗ್ತಾಯಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ಗುರು, ಎಲ್ಲ ಫೋನು ಬೆಂಡ್ ಮಾಡಿದ್ರೆ ಎಲ್ಲನೂ ಬ್ರೇಕ್ ಆಗುತ್ತೆ. ನಾನು ಹಂಗಂತ ಹೇಳ್ಬಿಟ್ಟು ಈಗ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ ಈ ಮೊಬೈಲ್ ಮೇಲೆ. ಯಾಕಂದರೆ 1,60,000 ಕೊಟ್ಟಿದ್ದೀನಿ ಗುರು, ಏನು 1 ರೂಪಾಯಿನ 2 ರೂಪಾಯಿನ ಮುರಿದಾಕ್ಬಿಟ್ಟು ಏನು ಮಾಡಲಿ ನಾನು. ಸೊ ಆ್ಯಕ್ಚುಲಿ ಅದೆಲ್ಲ ಫೇಕ್ ನ್ಯೂಸು. ಯಾಕಂದರೆ ಎಲ್ಲ ಫೋನ್ ಹಿಂಗೆ ಮುರಿದ್ರೆ ಬ್ರೇಕ್ ಹಾಗೇ ಆಗುತ್ತೆ. ಸೊ ಇದು ಅವ್ರು ಹಾಕಿರೋದು ಗೊರಿಲ್ಲಾ ಗ್ಲಾಸು. ಆ್ಯಸ್ ಯೂಶುವಲ್ ಎಲ್ಲ ನಿಮ್ಗೆ ಗೊತ್ತೇ ಇದೆ, ಯಾವ ಫೋನ್ ಆದರೂ ಬ್ರೇಕ್ ಆಗುತ್ತೆ, ಬಟ್ ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬಂತು ಅಂತಂದರೆ 6.7 ಇಂಚಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಹಾಗೆ ಆ್ಯಸ್ ಯೂಶುವಲ್ ಡೈನಾಮಿಕ್ ಐಲ್ಯಾಂಡ್ ಕೂಡ ಇದೆ, ಗಮನಿಸ್ತಾ ಇದ್ರೆ ನೀವು ಇಲ್ಲಿ ಡೈನಾಮಿಕ್ ಐಲ್ಯಾಂಡ್ ಇದೆ. ನೆಕ್ಸ್ಟ್ ಬಂತು ಅಂತಂದರೆ ನಾವು ಕ್ಯಾಮ್ರಾದ ಮಾತಾಡಿದ್ರೆ, ಈ ಕ್ಯಾಮ್ರಾ ಕ್ಲಾರಿಟಿ ಬಂದು 48 MP ಇದೆ ಗುರು. ಸೊ ನೀವು DSLRಗೆ ಬೇಕಾದರೆ ನೀವು ಪೈಪೋಟಿ ಕೊಡ್ಬೋದು ಅಂತ ಹೇಳ್ಬೋದು. ಇನ್ನು ಫ್ರಂಟ್ ಕ್ಯಾಮ್ರಾ ಬಂದು 12 MP ಆ್ಯಸ್ ಯೂಶುವಲ್ ಇದೆ, ಬಟ್ ಕ್ಲಾರಿಟಿ ಮಾತ್ರ 14 Pro Maxಗೆ ಕಂಪೇರ್ ಮಾಡಿದ್ರೆ 15 Pro Max ಸಕ್ಕತ್ತಾಗಿ ಬರ್ತಾಯಿದೆ. ಸೊ ಇದೊಂದು ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಹೇಳಬೇಕು ಅಂತ ಏನಂದರೆ, ನಮ್ಮ ಮನೇಲಿ ಆ್ಯಕ್ಚುಲಿ ಈ 15 Pro Max 2 ಮೊಬೈಲ್ ಇರಬೇಕಿತ್ತು. ನಾನು ನನ್ನ ಬ್ರದರ್ ಕೂಡ ಹೇಳಿದೆ ತಗೋ ಅಂತೇಳಿ. ಅವನು ಇಲ್ಲ, ನಾನು 13 Pro Max ಸಾಕು, ನಾನು ನೆಕ್ಸ್ಟು 16 Pro Maxಗೆ ಅಪ್ಡೇಟ್ ಮಾಡ್ಕೊತೀನಿ, ಆವಾಗ ತೊಗೊತೀನಿ, ಇವಾಗೇನು ಬೇಡ, ಇವಾಗ ನೀನು ಒಬ್ಬ ತಗೋ ಅಂತ ಹೇಳಿದ್ರು. ಹಂಗಾಗಿ ಆ್ಯಕ್ಚುಲಿ ಕೇಳಿದೆ, ಸ್ಟಾಕ್ ಕೂಡ ಇತ್ತು, ನಾನು ತೊಗೋಬೋದಿತ್ತು, ಬಟ್ ಬೇರೆ ಕಲರ್ ಇತ್ತು. ಬಟ್ ಸ್ಟಿಲ್ ಅವನು ಬೇಡ ಅಂತ ಹೇಳಿದೆ, ಹಾಗಾಗಿ ನಾನು ಒಬ್ಬ ತೊಗೊಂಡೆ. ಸೊ ಜಾಸ್ತಿ ರೀಲ್ಸ್ ಮಾಡೋದು, ವ್ಲಾಗ್ಸ್ ಮಾಡೋದು ನಾನೇ ಅಲ್ವಾ, ಹಂಗಾಗಿ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ ತೊಗೊಂಡೆ. ಕ್ಯಾಮ್ರಾ ಮಾತ್ರ ನಾನು ಫುಲ್ ಸ್ಯಾಟಿಸ್ಫೈ ಗುರು. 1,60,000 ಕೊಟ್ಟಿದ್ದಕ್ಕೆ ಸಖತ್ ತೃಪ್ತಿ ಆಗ್ತಾಯಿದೆ. ಆ ಥರ ಕ್ಲಾರಿಟಿ ಇದೆ ಫೋನಲ್ಲಿ. ಆ್ಯಂಡ್ ಬ್ಯಾಟ್ರಿ ಬಂದು ಹೆವಿ ಸಕ್ಕತ್ತಾಗಿದೆ ಗುರು. ಯೂಸ್ ಮಾಡಿದ್ದೀನಿ ನಾನು, ಬ್ಯಾಟ್ರಿ ಮಾತ್ರ ಸಖತ್ ಕೂಲಾಗಿದೆ. ಆ್ಯಂಡ್ ತುಂಬ ಹೀಟ್ ಆಗುತ್ತೆ ಅಂತೇಳಿ ಎಲ್ಲ ಹೇಳ್ತಿದ್ರು, ಬಟ್ ಏನೂ ಇಲ್ಲ. ನಾರ್ಮಲಾಗಿ ನೀವು ಯಾಕೆ ಹೀಟ್ ಆಗುತ್ತೆ ಅಂತಂದರೆ, ನೀವು ಟೈಪ್ಸ್ ಈಗ ಕೊಟ್ಟಿದ್ದಾರಲ್ಲ, ನೀವು ಬೇರೆ ಕೇಬಲ್ ಹಾಕ್ಬಿಟ್ಟು ಮಾಡಿದೆ ಅಂತೇಳಿ ಆ್ಯಂಡ್ರಾಯ್ಡ್ ಕೇಬಲ್ ಹಾಕಿದ್ರೆ ಆ್ಯಸ್ ಯೂಶುವಲ್ ನಿಮಗೆ ಹೀಟ್ ಆಗೇ ಆಗುತ್ತೆ ಎಲ್ಲ ಫೋನು. ಅವ್ರು ಕೊಟ್ಟಿರೋದು ಏನು ಐಫೋನ್ ಕೊಟ್ಟಿರ್ತಾರಲ್ಲ ಅದನ್ನೇ ಕೇಬಲ್ ಯೂಸ್ ಮಾಡಿ, ಸೊ ನಿಮಗೇನು ಹೀಟ್ ಆಗೋಲ್ಲ. ಓಕೆ ಗುರು, ಇನ್ನೇನು ಇದರಲ್ಲಿ ಮೇಜರ್ ಅಪ್ಡೇಟ್ ಅಂತಂದರೆ, ಪ್ರೊಸೆಸರ್ ಬಂದು A17 ಪ್ರೊಸೆಸರ್ ಮಾಡಿದ್ದಾರೆ ಇದಕ್ಕೆ. ಸೊ Bionic A17 ಪ್ರೊಸೆಸರ್ ಇದೆ. ಹಾಗೆ ಇನ್ನೊಂದು ಅಪ್ಡೇಟ್ ಅಂತಲ್ಲ, ಆ್ಯಸ್ ಯೂಶುವಲ್ 14 Pro Max ಏನಿತ್ತು ಅದೇ 15 Pro Max ಇದೆ. ಸೊ ಸಿಮ್ದು ಬಂದು ಒಂದು ಈ ಸಿಮ್ ಇದೆ, ಹಾಗೆ ಇನ್ನೊಂದು ಬಂದು ನಾರ್ಮಲ್ ಸಿಮ್ ನೀವು ಇಂಜೆಕ್ಟ್ ಮಾಡ್ಬೋದು. ಈ ಸಿಮ್ ಅಂತಂದರೆ ಎಲೆಕ್ಟ್ರಾನಿಕ್ ಸಿಮ್, ನಿಮ್ಗೆ ಗೊತ್ತು. ಸೊ ನೀವು ಜಿಯೋ ಅಥವಾ ಏರ್ಟೆಲ್ ಯಾವುದಾದ್ರೂ ಒಂದು ನೀವು ಬೇಕಾದ್ರೆ ಈ ಸಿಮ್ ಕನ್ವರ್ಟ್ ಮಾಡಿಸ್ಕೋಬೋದು. ಸೊ ಅದೊಂದು ಅಪ್ಡೇಟು. ಅದು ಬಿಟ್ಟರೆ ಇನ್ನು ಅಪ್ಡೇಟ್ಸ್ ಅಂತಂದರೆ ಅಷ್ಟೇ, ಇನ್ನೇನು ಇಲ್ಲ. ಸೊ ಓವರಾಲ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಗುರು, ನೀವು ತೊಗೊಳ್ಳಿ, ಚೆನ್ನಾಗಿದೆ. ನನ್ನ ಪ್ರಕಾರ ರಿವ್ಯೂಸಲ್ಲೆಲ್ಲ ನಾನು ಚೆಕ್ ಮಾಡಿದ್ದೀನಿ, ಹಾಗೆ ನಾನು ಪರ್ಸ್ನಲ್ಲಾಗಿ ಯೂಸ್ ಮಾಡಿದ್ದೀನಿ. ಸೊ ತುಂಬ ಸಕ್ಕತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ನೀವು ಕೂಡ ತೊಗೊಂಡ್ರೆ ಇದೇ ಕಲರ್ ತೊಗೊಳ್ಳಿ, ಬೇರೆ ಕಲರ್ ತೊಗೊಳಕ್ಕೆ ಹೋಗ್ಬಿಡಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀವಿ. ಸೊ ನೆಕ್ಸ್ಟ್ ವ್ಲಾಗಾಗಿ ವೆಯ್ಟ್ ಮಾಡ್ತಾಯಿರಿ. ಅಂಟಿಲ್ ದೆನ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್. ಬಾಯ್.